ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತುಂಬ ಸಾಫ್ಟಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬಿಸಿ ಇದ್ದಾಗ ಮಾತ್ರ ಅಲ್ಲ, ತಣ್ಣಗಾದ್ಮೇಲೂ ಕೂಡ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ನೀರು ಕುದಿಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ನೀರು ಎಷ್ಟಿದೆ ಅಂದರೆ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1.5 ಗ್ಲಾಸ್, ನೋಡಿ ಈ ಗ್ಲಾಸ್, ದೊಡ್ಡ ಗ್ಲಾಸಿನ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1.5 ಗ್ಲಾಸ್ ನೀರು. ಈ ಅಳತೆಯಲ್ಲಿ ನಾನು 3 ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ನೀರು ಕುದೀತಾ ಇರುವಾಗ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮೊದಲಿಗೆ 1.5 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಆಮೇಲೆ ಮತ್ತೆ ಅರ್ಧ ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹೀಗೆ ಮಿಕ್ಸ್ ಮಾಡೋ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಸಾಕು, ಇದು ಕುದಿಯೋ ಸ್ಟೇಜಿಗೆ ಬಂದಮೇಲೆ ಹಿಟ್ಟು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ನಿಧಾನವಾಗಿ ಈ ರೀತಿ ಕಲಿಸ್ಕೋಬೇಕು. ಈಗ ಇನ್ನೂ ಅರ್ಧ ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದಾಗ ಸರಿಯಾದ ಹದಕ್ಕೆ ಬರುತ್ತೆ. ಮತ್ತು ಇದು ಪೂರ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಕಲಸಿ ಆದಮೇಲೆ ಇದು ತೆಳು ಅಂತ ಅನಿಸುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸರಿಯಾಗಿ ಕಲಿಸ್ಬೇಕು. ಹಿಟ್ಟು ಪೂರ ನೀರಲ್ಲಿ ಮಿಕ್ಸ್ ಆಗೋ ಥರ ಸರಿಯಾಗಿ ಕಲಿಸಿರ್ಬೇಕು. ನೋಡಿ ಈಗ ಇದು ತಣ್ಣಗಾಗಲಿ. ಹಿಟ್ಟು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನೊಂದು ದೊಡ್ಡ ತಟ್ಟೆ ಅಥವಾ ಏನಾದರೂ ತಗೊಳ್ಳಿ, ಅದಕ್ಕೆ ಹಾಕಿ ಸ್ವಲ್ಪ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನೋಡಿ, ಒಂದು ದೊಡ್ಡ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನಾನು, ತಣ್ಣೀರಲ್ಲಿ ಈ ರೀತಿ ಕೈ ಎದ್ಬಿಟ್ಟು ನಾದ್ಕೋಬೇಕು. ಇಲ್ಲಾಂದರೆ ಹಿಟ್ಟು ಕೈಗೆ ಅಂಟತ್ತೆ. ಈಗ ಮತ್ತೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ. ಚೆನ್ನಾಗಿ ನಾದ್ಕೋಬೇಕು. ಸಾಫ್ಟ್ ಆಗೋ ಥರ ಹಿಟ್ಟನ್ನು ನಾದ್ಕೋಬೇಕು. ಆವಾಗ ರೊಟ್ಟಿ ಚೆನ್ನಾಗಾಗತ್ತೆ. ನೋಡಿ, ಇನ್ನೂ ಒಂದು ಸ್ವಲ್ಪ ನೋಡ್ಕೊಂಡು ಅದಕ್ಕೆ ತುಂಬ ಗಟ್ಟಿ ಆಗಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಆ ರೀತಿ ನೋಡಿ ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ನೋಡಿ ಈ ರೀತಿ ನಾದಿ ಸರಿಯಾಗಿ ಒಂದು ದೊಡ್ಡ ಉಂಡೆ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಉಂಡೆ ಮಾಡಿ, ಸ್ವಲ್ಪ ದೊಡ್ಡದು ಅಥವಾ ಇನ್ನು ಚಿಕ್ಕದು, ಯಾವ ರೀತಿ ಬೇಕಿದ್ರೂ ಯಾವ ಸೈಜ್ ಬೇಕಿದ್ರೂ ಮಾಡ್ಬೋದು. ನೋಡಿ, ಈಗ ನಾನು ಉಂಡೆ ಮಾಡಿಟ್ಕೊಂಡಿರೋದನ್ನ ನಾದ್ಬಿಟ್ಟು ಉಂಡೆ ಮಾಡಿರೋದನ್ನು ಲಟ್ಟಿಸೋದು ಹೇಗೆ ಅಂತ ತೋರಿಸ್ತೇನೆ. ನೀವು ಮಣೆ ಮೇಲೆ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸೆಲ್ಫ್ ಮೇಲೆ ಬೇಕಿದ್ರು ಲಟ್ಟಿಸ್ಬೋದು. ಈ ರೀತಿ ಎರಡೂ ಕಡೆ ಹಿಟ್ಟು ಹಾಕ್ಬಿಟ್ಟಿನೇ ಮಾಡಬೇಕು. ಅಕ್ಕಿ ರೊಟ್ಟಿಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡಿಯುತ್ತೆ ಲಟ್ಟಿಸುವಾಗ. ನೋಡಿ, ಇದು ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಂಡ್ರೆ ಈ ರೀತಿ ಎಡ್ಜಲ್ಲಿ ಹೊಡೆಯೋದಿಲ್ಲ, ಸೀಲ್ ಬಿಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ. ನಿಮಗೆ ಯಾವ ರೀತಿ ಎಷ್ಟು ತೆಳು ಬೇಕು ಅಥವಾ ದಪ್ಪ ಬೇಕು ನೋಡಿ ಅದೇ ಥರ ಲಟ್ಟಿಸ್ಕೋಬೋದು.
ಹೀಗೆ ಹಿಟ್ಟಿನ ಮುದ್ದೆ ಮಾಡಿ ಈ ರೀತಿ ರೊಟ್ಟಿ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ರಾತ್ರಿ ಮಿಕ್ಕಿದ ಅನ್ನ ಇದೆ ಅಂದರೆ ಅನ್ನನ ಮಿಕ್ಸಿ ಮಾಡಿಬಿಡಿ, ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ರೊಟ್ಟಿ ಮಾಡ್ಬೋದು. ಈ ರೀತಿ ನಾನು ಒಂದು 4 ರೊಟ್ಟಿನ ಮಾಡಿಟ್ಕೊಂಡು ಆಮೇಲೆ ಸುಡ್ತೀನಿ. ನೋಡಿ ಹಂಚಿಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಮೊದಲನೇ ಒಂದು ರೊಟ್ಟಿಗೆ ಮಾತ್ರ ಅಂಟದೇ ಇರಲಿ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಂಚಿಗೆ. ಪ್ರತಿ ಸಾರಿ ಎಣ್ಣೆ ಹಾಕೋದು ಬೇಡ. ಈಗ ನೋಡಿ, ಈಗ ರೊಟ್ಟಿ ಹಂಚಿಗೆ ಹಾಕುವಾಗ ನಾವು ಲಟ್ಟಿಸಿರ್ತೀವಲ್ಲ ಅದು ಕೆಳಗಿನ ಭಾಗ ಮೇಲೆ ಬರಬೇಕು. ಆ ರೀತಿ ಹಂಚು ಮೇಲೆ ಹಾಕಬೇಕು. ಕೆಳಗಿನ ಭಾಗ ಮೇಲೆ ಬರಬೇಕು. ಕೆಳಗಿನ ಭಾಗ ಹಿಟ್ಟು ಜಾಸ್ತಿ ಇರುತ್ತೆ, ಆ ಭಾಗ ಮೇಲೆ ಬರಬೇಕು. ಆ ರೀತಿ ಹಂಚು ಮೇಲೆ ಹಾಕಬೇಕು. ಈಗ ಅದಕ್ಕೆ ಒಂದು ಚಿಕ್ಕ ಬಟ್ಟೆಯಿಂದ ನೀರಲ್ಲಿ ಹಚ್ಚಿಬಿಟ್ಟು ನೋಡಿ, ಈ ರೀತಿ ನೀರಿಂದ ಪೂರ ನೀರನ್ನ ಸವರಬೇಕು ರೊಟ್ಟಿಗೆ. ನೀಟಾಗೆಲ್ಲ ನೀರು ಹಚ್ಚಿ ಆದಮೇಲೆ ಒಂದು 30 ಸೆಕೆಂಡ್ ಅಷ್ಟು ಬಿಟ್ಬಿಡಿ. ಅಂದರೆ ಮೇಲೆ ಹಚ್ಚಿರೋ ನೀರನ್ನ ಸ್ವಲ್ಪ ಒಣಗೋ ತನಕ ಬಿಟ್ಬಿಟ್ಟು ಆಮೇಲೆ ತಿರುಗಿಸಿ. ನೀರು ಹಚ್ಚಿದ ಕೂಡಲೇ ತಿರುಗಿಸಿದ್ರೆ ಮತ್ತೆ ಅಂಟ್ಕೊಳುತ್ತೆ, ಹಂಚಿಗೆ ಅಂಟ್ಕೊಳುತ್ತೆ. ಅದಕ್ಕೆ ಹಾಗಾಗಿ ನೀರು ಹಚ್ಚಿದ ಮೇಲೆ ಒಂದು 30 ಸೆಕೆಂಡ್ ಬಿಟ್ಟು ಬಿಡಿ, ಅದು ಸ್ವಲ್ಪ ಒಣಗಲಿ, ಆವಾಗ ತಿರುಗಿಸಿ. ನೋಡಿ, ಈ ರೀತಿ ಸ್ವಲ್ಪ ಅಂಟದಂಗೆ ಚೆನ್ನಾಗಾಗುತ್ತೆ ರೊಟ್ಟಿ. ಈ ರೀತಿ ಪ್ರೆಸ್ ಮಾಡ್ತಾ ಚೆನ್ನಾಗಿ ಉಬ್ಬು ಬರುತ್ತೆ. ಈ ರೀತಿ ಪ್ರೆಸ್ ಮಾಡಿ ಸರಿಯಾಗಿ ಸುಡಬೇಕು, ಬೇಯಿಸಬೇಕು ರೊಟ್ಟಿ. ಈ ರೀತಿ ಸುಡುವಾಗ ರೊಟ್ಟಿಯಲ್ಲಿ ಹೋಲಾಗಿದ್ದರೆ ಹೋಲ್ ಆಗೇ ಆಗುತ್ತೆ, ಚಿಕ್ಕ ಚಿಕ್ಕ ಹೋಲ್ ಇರುತ್ತೆ. ಆವಾಗ ಆ ಹೋಲಿಂದ ಆವಿ ಬರುತ್ತೆ. ಮೊದಲನೇ ಸಾರಿ ಮಾಡ್ತಾ ಇರೋರಾದರೆ ಹುಷಾರಾಗಿ ಮಾಡಿ. ಆವಿ ಕೈಗೆ ಬಂದರೆ ತುಂಬ ಸುಡುತ್ತೆ. ನೋಡಿ, ಅದೇ ಥರ ನಾನು ಎಲ್ಲ ರೊಟ್ಟಿನೂ ಬೇಯಿಸಿ ತೆಗೆದಿಟ್ಕೊತೀನಿ. ಮತ್ತೆ ಎಣ್ಣೆಯನ್ನು ಹಾಕೋದು ಬೇಡ, ಸಾಕು ಒಂದು ಸಾರಿ ಹಾಕಿದ್ರೆ. ನೋಡಿ, ಈಗ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ, ಮೃದುವಾದ ರೊಟ್ಟಿ, ಸೂಪರ್ ಸಾಫ್ಟ್ ಆಗಿದೆ ನೋಡಿ ರೊಟ್ಟಿ. ಅಕ್ಕಿ ರೊಟ್ಟಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.